ಸುಮೇತ್ ಕಣ್ಣುಗಳನ್ನೇ ನೋಡ್ತಾ ಅಳೋ ಧ್ವನಿಯಲ್ಲಿ, ನನ್ನ ಕ್ಷಮಿಸು ಸುಮೇತ್, ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ನಾನು ಹೀಗೆ ಮಾಡಿದೆ ಅಂತಾಳೆ ಆರೋಹಿ. ತನ್ನ ಗನ್ ಪಕ್ಕಕ್ಕೆಸ್ತು, ನೀನು ನನಗೆ ಮೋಸ ಮಾಡಿದೆ ಬಂಗಾರ ಅಂತ ಕೋಪದಿಂದ ಹೇಳ್ತಾನೆ ಸುಮೇಧ್. ನಾನು ನಿನಗೆ ಮೋಸ ಮಾಡಿಲ್ಲ ಸುಮೇಧ್ ಅಂತ ಅಳ್ತಾ ಹೇಳ್ತಾಳೆ ಆರೋಹಿ. ಮೋಸ ಅಲ್ಲದೆ ಇನ್ನೇನು, ನಿನಗೆ ಗೊತ್ತು ನೀನೊಬ್ಬಳು ವಂಚಕಿ ಅಂತ ಸುಮೇಧ್ ಹೇಳಿದ ತಕ್ಷಣ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ ಆರೋಹಿ. ಅವಳು ಸುತ್ತ ನೀನೊಬ್ಳು ವಂಚಕಿ ಅಂತ ಸುಮೇಧ್ ಜೋರಾಗಿ ಕೂಗಿದ್ರಿಂದ ತನ್ನ ಕಿವಿಗಳ ಮೇಲೆ ಕೈ ಇಟ್ಕೊಂಡು ಕೆಳಗೆ ಮೊಣಕಾಲು ಊರಿ ಕೂತು ನಾನು ವಂಚಿಕೆ ಅಲ್ಲ ಅಂತ ಜೋರಾಗಿ ಕೂಗ್ತಾ ಅಳ್ತಾಳ ಆರೋಹಿ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಅಳ್ತಿರೋ ಆರೋಹಿ ಕಡೆ ನೋಡ್ತಾ ಇರ್ತಾನೆ ಸುಮೇಧ್. ಹಾಗೆ ಅಳ್ತಾ ಇರೋ ಆರೋಹಿಯನ್ನು ನೋಡ್ತಿದ್ರೆ ಚೋಟುಗೆ ತುಂಬಾ ಸಂಕಟ ಆಗುತ್ತೆ. ಅವನಿಗೆ ಗೊತ್ತು ಸುಮೇಧ್ಗೆ ಮೋಸ ಮಾಡೋರು ಅಂದರೆ ಎಷ್ಟು ಅಸಹ್ಯ ಅಂತ. ಚೋಟುಗೆ ಆರೋಹಿ ಬಗ್ಗೆ ಯೋಚಿಸ್ತಿದ್ರೆ ಭಯ ಶುರುವಾಗುತ್ತೆ. ಸುಮೇಧ್ ಅವಳ ಜೊತೆ ಏನು ಮಾಡ್ತಾನೋ ಅಂತ. ಯಾಕಂದರೆ ಇಂಥ ವಿಷಯಗಳಲ್ಲಿ ಸುಮೇಧ್ ಮನುಷ್ಯನಲ್ಲ, ಒಬ್ಬ ಕ್ರೂರ ಮೃಗ ಎಂಬ ವಿಷಯ ಚೋಟುಗೆ ಚೆನ್ನಾಗಿ ಗೊತ್ತು. ಸುಮೇಧ್ ಆರೋಹಿ ಹತ್ರ ಹೋಗಿ ಮೊಣಕಾಲು ಊರಿ ಅವಳಿಗೆ ಎದುರಾಗಿ ಕೂತು, ತುಂಬ ಅಳು ಬರ್ತಿದೆಯಲ್ಲ ನಿನಗೆ ಅಂತ ಕೇಳ್ತಾನೆ. ತುಂಬಿದ ಕಣ್ಣೀರಿನಿಂದ ಅವನ ಕಡೆ ನೋಡ್ತಾ, ಅದು ನಾನು ಖಲೀದ್ ನಮ್ಮ ಅಂತ ಮಾತು ಹೊರಗೆ ಬರ್ತಿಲ್ಲ ಆರೋಹಿ ಬಾಯಿಯಿಂದ. ಸುಮೇಧ್ ಅವಳ ಕೆನ್ನೆಗಳ ಮೇಲೆ ಕೈ ಇಟ್ಟು, ಉಸಿರು ತಗೋ ಬಂಗಾರ, ಉಸಿರು ಬಿಡು ಅಂತಾನೆ. ಸುಮೇಧ್ ಕಡೆ ನೋಡುತ್ತಲೇ ಜೋರಾಗಿ ಉಸಿರಾಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆರೋಹಿ ಸಹಜ ಸ್ಥಿತಿಗೆ ಬರ್ತಾಳೆ. ಆ ಕೂಡಲೇ ತನ್ನ ಮುಷ್ಟಿಯಲ್ಲಿ ಅವಳ ಕೂದಲನ್ನು ಹಿಡಿದು ಹತ್ತಿರಕ್ಕೆ ಎಳಿತಾನೆ. ಅದರಿಂದ ಆರೋಹಿಗೆ ನೋವಾಗಿ ಅಮ್ಮ ಅಂತ ಕಿರ್ಚ್ತಾಳೆ. ಹೇಳು ಬಂಗಾರ, ಯಾಕೆ ನಾನು ಮೋಸ ಮಾಡಿದೆ ಅಂತ ಜೋರಾಗಿ ಕೂಗ್ತಾನೆ ಸುಮೇಧ್. ಅಳ್ತಾ ಸುಮೇಧ್ ಕಡೆ ನೋಡ್ತಾ, ಖಲೀದ್ ಮನುಷ್ಯರು ನಮ್ಮ ಮನೆಯಲ್ಲಿದ್ದಾರೆ, ನಮ್ಮ ಅಮ್ಮ ಅಪ್ಪನನ್ನು ಬಂಧಿಸಿದ್ದಾರೆ ಸುಮೇಧ್. ಅಮ್ಮ ಅಪ್ಪ ತುಂಬ ಅಪಾಯದಲ್ಲಿದ್ದಾರೆ. ನಾನು ಹೀಗೆ ಮಾಡ್ತಿದ್ರೆ ಅವ್ರ ಅಮ್ಮ ಅಪ್ಪನನ್ನು ಕೊಲ್ತೀನಿ ಅಂದರು, ಅದಕ್ಕೆ ನನ್ನ ಹತ್ರ ಬೇರೆ ದಾರಿ ಕಾಣಿಸ್ಲಿಲ್ಲ ಅಂತಾಳ ಆರೋಹಿ. ಅವಳ ಕೂದಲನ್ನು ಬಿಟ್ಟು ಎಸ್ಕೆ ತನ್ನ ಅಮ್ಮ ಅಪ್ಪನನ್ನು ಕೂಡ ಕಾಪಾಡೋದಕ್ಕೆ ಆಗೋದಿಲ್ವಾ? ಆರೋಹಿ ಕಾರಣ ಹೇಳಿದ್ರಿಂದ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ, ಚೋಟು ಮತ್ತು ವರ್ಷ. ಆರೋಹಿ ಕಡೆ ನೋಡ್ತಾ, ನೀನು ನನಗೆ ಮಾಡಿದ ಮೋಸಕ್ಕೆ ನೀನು ಕೊಟ್ಟೋ ವಿವರಣೆ ನನಗಿಷ್ಟ ಆಗಲಿಲ್ಲ ಬಂಗಾರ ಅಂತಾನೆ. ಇಷ್ಟ ಆಗಲಿಲ್ಲ ಅಂದರೆ ಏನರ್ಥ ಸುಮೇಧ್? ಅಲ್ಲಿ ನನ್ನ ಅಮ್ಮ ಅಪ್ಪನ ಪ್ರಾಣಕ್ಕೆ ಸಂಬಂಧಿಸಿದ ವಿಷಯ ನಿನಗೆ ಅರ್ಥ ಆಗ್ತಿಲ್ಲ ಅಂತೀಯಲ್ಲ, ಹೇಗೆ? ಆದರೂ ನಿನಗೆ ಹೇಗೆ ಅರ್ಥ ಆಗುತ್ತೆ ಬಿಡು. ನಿನ್ನ ಹತ್ರ ಕುಟುಂಬ ಅಂತ ಯಾರೂ ಇಲ್ಲವಲ್ಲ, ಅವ್ರನ್ನ ಕಳ್ಕೊಳ್ಳೋ ನೋವು ಭಯ ನಿನ್ನಲ್ಲಿ ಯಾಕಿರುತ್ತೆ? ಒಂದು ವೇಳೆ ನಿಮ್ಮಮ್ಮ ಅಂತ ಹೇಳ್ತಿದ್ದ ಆರೋಹಿ ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು, ಯಾರೂ ಇಲ್ಲ ನನಗೆ, ಯಾರೂ ಇಲ್ಲ, ಯಾರ ಅಗತ್ಯವೂ ನನಗಿಲ್ಲ ನಿನ್ನನ್ನು ಹೊರತುಪಡಿಸಿ. ಸುಮೇಧ್ ಚಕ್ರವರ್ತಿ ಒಬ್ಬ ಹುಲಿ, ಮತ್ತು ಹುಲಿ ಯಾವಾಗಲೂ ಒಬ್ಬನೇ ಇರುತ್ತೆ. ಮತ್ತು ನನಗೆ ಯಾವ ಅಮ್ಮ, ಯಾವ ಅಪ್ಪ, ಯಾವ ಅಣ್ಣ ತಮ್ಮಂದಿರ ಅವಶ್ಯಕತೆಯೂ ಇಲ್ಲ, ಅರ್ಥ ಆಯ್ತಾ? ನನಗೆ ಯಾರ ಅಗತ್ಯವೂ ಇಲ್ಲ ಅಂತ ಜೋರಾಗಿ ಹೋಗ್ತಾನೆ ಸುಮೇಧ್. ಮತ್ತು ನಾನು ಅಂತ ಮೆಲ್ಲಕ್ಕೆ ಕೇಳ್ತಾಳ ಆರೋಹಿ. ರಾಕ್ಷಸ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾ, ನೀನು ಆ ಲಿಸ್ಟ್ನಲ್ಲಿ ಇಲ್ಲದಕ್ಕೆ ಈಗ ನನ್ನ ಎದುರು ಉಸಿರಾಡ್ತಿದ್ಯಾ ಬಂಗಾರ, ಇಲ್ದಿದ್ರೆ ಈಗ ಈ ಕ್ಷಣ ನಿನ್ನ ಶವ ಇಲ್ಲಿ ಬಿದ್ದಿರ್ತಿತ್ತು ಅಂತ ಸುಮೇಧ್ ಹೇಳಿದ್ದಕ್ಕೆ ಆರೋಹಿಯ ದೇಹದಲ್ಲಿ ಒಂದು ಭಾರಿ ನಡುಕ ಶುರುವಾಗುತ್ತೆ. ಯಾಕೋ ತುಂಬ ಭಯ ಆಗುತ್ತದೆ ಆರೋಹಿಗೆ. ಸುಮೇಧ್ ಕಣ್ಣುಗಳನ್ನೇ ನೋಡ್ತಾ, ಕ್ಷಮಿಸು ಅಂತಾಳ ಆರೋಹಿ. ಅವಳ ಹತ್ರಕ್ಕೆ ಹೋಗಿ, ನೀನು ನನಗೆ ನೋವು ಮಾಡಿದೆ ಬಂಗಾರ, ನನಗೆ ಮೋಸ ಮಾಡೋರಂದರೆ ಅಸಹ್ಯ, ಆದರೆ ನೀನು ನನ್ನ ಜೊತೆ ಅದನ್ನೇ ಮಾಡಿದೆ, ಅದು ಕೂಡ 2ನೇ ಬಾರಿ ಅಂತಾನೆ ಸುಮೇಧ್. ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ಅವಳಿಂದ ಅವನು ಎಷ್ಟು ನೊಂದಿದ್ದಾನೆ ಅಂತ. ಬಹುಶಃ ಇಂದು ಮೊದಲ ಬಾರಿಗೆ ಅವನ ಕಣ್ಣುಗಳಲ್ಲಿ ಒಂದು ಭಾವನೆ ಅವಳಿಗೆ ಕಾಣಿಸ್ತಾ ಇರುತ್ತೆ. ತುಂಬ ತಪ್ಪಿತಸ್ಥ ಭಾವನೆಯಿಂದ ನೊಂದ್ಕೊಳ್ತಾಳ ಆರೋಹಿ. ಸುಮೇಧ್ ಮೇಲೆದ್ದು ಆರೋಹಿ ಕೈ ಹಿಡಿದು ಬಾ ಅಂತಾನೆ. ಆರೋಹಿ ನಿಂತ ಮೇಲೆ ಅವಳನ್ನ 2 ಕೈಗಳಿಂದ ಎತ್ಕೊಳ್ತಾನೆ. ಹಿಂದಕ್ಕೆ ತಿರುಗಿ ನೋಡೋದಿಗೆ, ಈ ಖಲೀದ್ನ ಚೇಲವನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಬೇಸ್ಮೆಂಟ್ನಲ್ಲಿಡಿ, ಮತ್ತು ಈ ಜಾಗ ಮತ್ತೆ ಮೊದಲಿನಂತೆ ಸಹಜವಾಗಬೇಕು ಅಂತ ಹೇಳಿ ಅಲ್ಲಿಂದ ಮುಂದೆ ಹೆಜ್ಜೆ ಹಾಕ್ತಾನೆ. ಸುಮೇಧ್ ಆರೋಹಿಯನ್ನು ಕಾರ್ನಲ್ಲಿ ಕೂರಿಸಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕೂತ ಮೇಲೆ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಆರೋಹಿಯನ್ನು ಬಾಸ್ ಏನು ಮಾಡ್ತಾರೋ ಏನೋ ಅಂತ ಚೋಟು ಕಡೆ ನೋಡ್ತಾ ಹೇಳ್ತಾಳೆ ವರ್ಷ. ಏನು ಮಾಡಿದ್ರು ಅದು ಬಾಸ್ ಮತ್ತು ಅತ್ತಿಗೆ ವೈಯಕ್ತಿಕ ವಿಷಯ, ನೀನು ಅವನ್ನೆಲ್ಲ ಅಷ್ಟೊಂದು ಯೋಚಿಸ್ಬೇಡ ಅಂತಾನೆ ಚೋಟು. ಸುಮೇಧ್
ಕಾಟೇಜ್ ಹತ್ರ ಕಾರ್ ನಿಲ್ಲಿಸಿ ಕಾರಿಳಿದು ಆರೋಹಿ ಕಡೆ ನೋಡದೆಯೇ ಒಳಗಡೆ ಹೊರಟು ಹೋಗ್ತಾನೆ. ಸುಮೇಧ್ ನಡವಳಿಕೆ ನೋಡಿ ಆರೋಹಿಗೆ ತುಂಬ ಅಳು ಬರುತ್ತೆ. ಆಮೇಲೆ ತನ್ನನ್ನು ತಾನು ನಿಯಂತ್ರಿಸ್ಕೊಂಡು ಕಾಟೇಜ್ ಒಳಗಡೆ ಹೋಗ್ತಾಳೆ. ಬೆಡ್ರೂಮ್ ಹತ್ರ ಹೋದ ಆರೋಹಿಗೆ ಬಾಗಿಲು ಒಳಗಿನಿಂದ ಲಾಕ್ ಆಗಿರೋದು ಕಂಡು ಅಲ್ಲೇ ಬಾಗಿಲಿಗೆ ಆನಿಸಿ ಅಳುತ್ತಾ ಕೆಳಗೆ ಕೂತ್ಕೊಳ್ತಾಳೆ. ರೂಮ್ ಒಳಗಿರೋ ಸುಮೇಧ್ ಆರೋಹಿ ಫೋಟೋಗಳನ್ನ ನೋಡ್ತಾ ಇರ್ತಾನೆ. ದುಬೈನಿಂದ ಬಂದಮೇಲೆ ಸುಮೇಧ್ ಆ ಕಾಟೇಜ್ನಲ್ಲಿ ಇದ್ದದ್ರಿಂದ ಆರೋಹಿಯ ಪ್ರತಿಯೊಂದು ಫೋಟೋವನ್ನು ಆ ಬೆಡ್ರೂಮ್ನಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದ. ಆರೋಹಿ ಫೋಟೋವನ್ನು ಸವರ್ತಾನೆ. ಆ ಕೂಡಲೇ ಆ ಫೋಟೋವನ್ನು ಗೋಡೆಯಿಂದ ತೆಗೆದು ನೆಲಕ್ಕೆ ಅಪ್ಪಳಿಸ್ತಾನೆ. ಹೊರಗಿದ್ದ ಆರೋಹಿಗೆ ಒಳಗೇನೋ ಒಡೆದ ಶಬ್ದ ಕೇಳಿಸಿ ಎದುರು ಹೋಗ್ತಾಳೆ. ಬೆಡ್ರೂಮ್ ಒಳಗಿದ್ದ ಫೋಟೋಗಳನ್ನೆಲ್ಲ ತೆಗೆದು ಎಸಿತಾನೆ. ಅಲ್ಲಿದ್ದ ವಸ್ತುಗಳನ್ನೆಲ್ಲ ಪುಡಿ ಪುಡಿ ಮಾಡಿಬಿಡ್ತಾನೆ ಸುಮೇಧ್. ಹೊರಗೆ ಅಳುತ್ತಾ ಬಾಗಿಲನ್ನು ಗಟ್ಟಿಯಾಗಿ ಬಡಿಯುತ್ತಾ, ಪ್ಲೀಸ್ ಬಾಗಿಲು ತೆಗಿ ಸುಮೇಧ್ ಅಂತ ಕೂಗ್ತಾಳ ಆರೋಹಿ. ಕೂಗುತ್ತಾ ಅಳ್ತಿದ್ದ ಆರೋಹಿಗೆ ಸುಮೇಧ್ ಬಾಗಿಲು ತೆರೆದ ತಕ್ಷಣ ಆಘಾತದಿಂದ ಎದುರು ನೋಡ್ತಾಳೆ. ಅವನ ಕಣ್ಣುಗಳು ಕೆಂಪಗಾಗಿರುತ್ತವೆ, ಕೂದಲೆಲ್ಲ ಕೆದರಿರುತ್ತೆ, ಶರ್ಟ್ ಗುಂಡಿಗಳು ಕೂಡ ಅರ್ಧದಷ್ಟು ಮುರಿದು ಹೋಗಿರುತ್ತವೆ. ಅವನ್ನೆಲ್ಲ ನೋಡಿ ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಒಳಗಡೆ ಹೋಗ್ತಾಳ ಆರೋಹಿ. ಒಳಗೆ ರೂಮ್ ಪೂರ್ತಿ ನೋಡಿದ ಆರೋಹಿ ಕಣ್ಣುಗಳು ಆಘಾತದಿಂದ ದೊಡ್ಡದಾಗುತ್ತವೆ. ಒಳಗಿನ ವಸ್ತುಗಳೆಲ್ಲ ಎಲ್ಲಿ ಬೇಕಂದರೆ ಅಲ್ಲಿ ಬಿದ್ದಿರುತ್ತವೆ. ಫೋಟೋಗಳೆಲ್ಲ ಒಡೆದು ಕೆಳಗೆ ಬಿದ್ದಿರುತ್ತೆ. ಅವನ್ನೆಲ್ಲ ನೋಡ್ತಿರೋ ಆರೋಹಿಯನ್ನು ಹಿಂದಿನಿಂದ ಅಪ್ಕೊಂಡು, ನೀನು ನನಗೆ ಮೋಸ ಮಾಡದೇ ಇರಬೇಕಿತ್ತು ಬಂಗಾರ ಅಂತ ಅವಳ ಕಿವಿಯಲ್ಲಿ ಹೇಳ್ತಾನೆ ಸುಮೇಧ್. ನಾನು ಅಸಹಾಯಕಳಾಗಿದ್ದೆ ಸುಮೇಧ್, ಅಲ್ಲಿ ನಮ್ಮಮ್ಮ ಅಪ್ಪ ಅಂತ ಹೇಳ್ತಿದ್ದ ಆರೋಹಿಯನ್ನು ಮುಂದೆ ತಿರುಗಿಸಿ, ಅವರು ನಿನ್ನ ಕುಟುಂಬ, ಮತ್ತು ನಾನು ಯಾರು ಬಂಗಾರ, ನಿಜಕ್ಕೂ ನಾನು ಯಾರು ಅಂತ ಅವಳ ಕಣ್ಣುಗಳಲ್ಲಿ ನೋಡ್ತಾ ಕೇಳ್ತಾನೆ ಸುಮೇಧ್. ಅವನ ಕೆನ್ನೆ ಮೇಲೆ ಕೈ ಇಟ್ಟು, ನನ್ನ ಜೀವನದಲ್ಲಿ ನೀನು ತುಂಬ ವಿಶೇಷವಾದ ವ್ಯಕ್ತಿ ಸುಮೇಧ್ ಅಂತಾಳೆ ಆರೋಹಿ. ಓಹೋ, ನಿಜವಾಗಿಯೂ? ಅವನ ತಲೆಗೆ ತನ್ನ ತಲೆ ಆನಿಸಿ ಅವನ ಕಣ್ಣುಗಳಲ್ಲಿ ನೋಡ್ತಾ, ನಾನನ್ನು ಪ್ರೀತಿಸ್ತೀನಿ ಸುಮೇಧ್, ನಾನು ನಿಜವಾಗಿಯೂ ನಿನ್ನ ತುಂಬ ತುಂಬ ಪ್ರೀತಿಸ್ತೀನಿ ಅಂತಾಳ ಆರೋಹಿ. ಆದರೂ ಸುಮೇಧ್ ಏನೂ ಪ್ರತಿಕ್ರಿಯಿಸೋದಿಲ್ಲ. ಅವನ ಕಣ್ಣುಗಳಲ್ಲಿ ನೋಡ್ತಾ, ನನ್ನ ಮೇಲೆ ಕೋಪ ಬರ್ತಿದೆ ಅಲ್ವಾ? ಹಾಗಿದ್ರೆ ನಿನ್ನ ಕೋಪವನ್ನು ನನ್ನ ಮೇಲೆ ತೋರಿಸು ಪ್ಲೀಸ್, ನೀನು ಹೀಗಿರಬೇಡ, ನೀನು ಕೋಪ ತೀರಿಸ್ಕೊ ಅಂತಾಳ ಆರೋಹಿ. ನನ್ನ ಕೋಪವನ್ನು ನೀನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಂಗಾರ. ನಾನು ನಿನ್ನ ನೋವು, ನಿನ್ನ ಕೋಪ ಎಲ್ಲವನ್ನ ತಡ್ಕೊಳ್ತೀನಿ ಸುಮೇಧ್ ಅಂತಾಳ ಆರೋಹಿ. ನಿನ್ನ ಕೋಪ ನನ್ನ ಮೇಲೆ ತೋರಿಸು ಪ್ಲೀಸ್, ನೀನು ಹೀಗಿರಬೇಡ, ನಿನ್ನ ಕೋಪ ತೀರಿಸ್ಕೊ ಸುಮೇಧ್, ನನ್ನ ಕೋಪ ನೀನು ನಿಜಕ್ಕೂ ತಡ್ಕೊಳ್ಳಲ್ಲ ಅಂಥೇಳಿ ಆ ಕೂಡಲೇ ಅವಳ ಸೊಂಟ ಹಿಡಿದು ಗೋಡೆಗೆ ಒತ್ತಿ ಹಿಡಿದು ಆರೋಹಿ ಕುತ್ತಿಗೆ ಮೇಲೆ ಗಟ್ಟಿಯಾಗಿ ಬೈಟ್ ಮಾಡ್ತಾನೆ. ಸುಮೇಧ್ ಅವನ ಶರ್ಟನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಬಿಗಿತಾಳ ಆರೋಹಿ. ಅವಳ ಕಡೆ ನೋಡಿ, ನಾನಿನ್ನು ಶುರು ಮಾಡಿಲ್ಲ ಬಂಗಾರ ಅಂತ ಅವಳ ತುಟಿಗಳನ್ನ ಹಿಡಿದು ತುಂಬ ಒರಟಾಗಿ ಚುಂಬಿಸ್ತಾನೆ ಸುಮೇಧ್. ಚುಂಬಿಸುತ್ತಲೇ ಅವಳ ಮೈ ಮೇಲಿದ್ದ ಬಟ್ಟೆಗಳನ್ನ ಹರಿದು ಪಕ್ಕಕ್ಕೆಸಿತಾನೆ. ಅವಳ ಮೈಯನ್ನೆಲ್ಲ ಕೈಗಳಿಂದ ಸವರ್ತಾ ಗಟ್ಟಿಯಾಗಿ ಒತ್ತುತ್ತಾ ಅವಳಿಗೆ ನರಕ ತೋರಿಸಿರ್ತಾನೆ ಸುಮೇಧ್. ಆದರೂ ಏನೂ ಮಾತಾಡದೆ ಸುಮ್ಮನೆ ಅವನೇನು ಮಾಡಿದ್ರೂ ಸಹಿಸ್ತಾ ಇರ್ತಾಳ ಆರೋಹಿ. ಆರೋಹಿಯನ್ನು ಎತ್ಕೊಂಡು ಬೆಡ್ ಮೇಲೆ ಎಸಿತಾನೆ. ಆಮೇಲೆ ಅವಳ ಕಡೆ ಸೈಡ್ ಸ್ಮೈಲ್ ಮಾಡ್ತಾ ಶರ್ಟ್ ಗುಂಡಿಗಳನ್ನ ಒಂದೇ ಬಾರಿ ಕಿತ್ತು ಶರ್ಟ್ ಪಕ್ಕಕ್ಕೆಸ್ತು ಅವಳ ಮೇಲೆ ಏರ್ತಾನೆ. ಕುತ್ತಿಗೆಯಿಂದ ಮೊದಲು ಮಾಡಿ ಪಾದಗಳವರೆಗೆ ಹಲ್ಲಿನ ಗಾಯಗಳಿಂದ ಅವಳ ಮೈಯನ್ನೆಲ್ಲ ಹಚ್ಚಿ ಹಾಕ್ಬಿಡ್ತಾನೆ ಸುಮೇಧ್. ಅವನು ಕಚ್ತಿರೋ ಪ್ರತಿ ಕಡೆಯೂ ರಕ್ತ ಹೆಪ್ಪುಗಡ್ತಿರುತ್ತೆ. ಕೆಲವು ಕಡೆ ರಕ್ತ ಹೊರಗೆ ಬರುವಂತೆ ಕಚ್ತಿರ್ತಾನೆ. ಅವನ ಕೋಪವನ್ನು ಹಾಗೆ ಆರೋಹಿ ದೇಹದ ಮೇಲೆ ತೋರಿಸಿದ ನಂತರ ಒಂದು ಬಾರಿ ಅವಳೊಳಗೆ ಪ್ರವೇಶಿಸ್ತಾನೆ ಸುಮೇಧ್. ಅವಳ ಮೇಲಿರೋ ಕೋಪವೆಲ್ಲ ಶೃಂಗಾರದಲ್ಲಿ ತೋರಿಸುತ್ತಾ ಅವಳಿಗೆ ನರಕ ತೋರಿಸಿ ಯಾವಾಗಲೂ ಅವಳನ್ನ ಬಿಟ್ಟು ಪಕ್ಕದಲ್ಲಿ ಮಲಗ್ತಾನೆ. ಆರೋಹಿ ಕಡೆ ನೋಡಿ ಅವಳನ್ನ ತನ್ನ ಎದೆ ಮೇಲೆ ಎಳ್ಕೊಂಡು ಕಣ್ಮುಚ್ಕೊಳ್ತಾನೆ ಸುಮೇಧ್. ಮುಖದ ಮೇಲೆ ಸೂರ್ಯನ ಬೆಳಕು ಬೀಳ್ತಿದ್ದಂತೆ ಮೆಲ್ಲಗೆ ಕಣ್ತೆರಿತಾಳ ಆರೋಹಿ. ಬಹಳ ಕಷ್ಟಪಟ್ಟು ಪಕ್ಕಕ್ಕೆ ತಿರ್ಗಿ ನೋಡ್ತಾಳೆ. ಅಲ್ಲಿ ಸುಮೇಧ್ ಇರೋದಿಲ್ಲ. ಏಳೋದಕ್ಕೆ ಪ್ರಯತ್ನಿಸಿದ್ರು ಅವಳಿಂದ ಆಗೋದಿಲ್ಲ. ಬಹಳ ಕಷ್ಟಪಟ್ಟು ಬೆಡ್ ಮೇಲೆ ಕೂತು ಬೆಡ್ ಹೆಡ್ ಬೋರ್ಡ್ಗೆ ಆನಿಸಿ ಕೂತ್ಕೊಳ್ತಾಳೆ. ಆಮೇಲೆ ಆ ರೂಮ್ ಪೂರ್ತಿ ಒಂದು ಸಲ ನೋಡ್ತಾಳೆ. ವಸ್ತುಗಳೆಲ್ಲ ಎಲ್ಲೆಂದ್ರಲ್ಲಿ ಬಿದ್ದಿರುತ್ತವೆ. ಗಾಜಿನ ಚೂರುಗಳಿಂದ ಆ ರೂಮ್ ಪೂರ್ತಿ ತುಂಬಿರುತ್ತೆ.
ಬೆಡ್ ಪಕ್ಕದಲ್ಲಿ ಆರೋಹಿ ಡ್ರೆಸ್ ಹರಿದು ಬಿದ್ದಿರುತ್ತೆ. ಅದರ ಪಕ್ಕದಲ್ಲಿ ಸುಮೇಧ್ ಬಟ್ಟೆಗಳು. ಅವನ್ನೆಲ್ಲ ನೋಡಿದ ಮೇಲೆ ಗಟ್ಟಿಯಾಗಿ ಉಸಿರಾಡಿ ಸುಮೇಧ್ ಎಲ್ಲಿಗೆ ಹೋದ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಅಷ್ಟರಲ್ಲೇ ಬಾಗಿಲು ತೆರೆದುಕೊಂಡು ಒಳಗೆ ಬರ್ತಾನೆ ಸುಮೇಧ್. ಕನಿಷ್ಠ ಅವಳ ಕಡೆ ಕೂಡ ನೋಡದೆ ಕೆಳಗೆ ಬಿದ್ದಿದ್ದ ಫೋಟೋಗಳು, ಗಾಜಿನ ಚೂರುಗಳನ್ನೆಲ್ಲ ಒಂದು ಕವರ್ನಲ್ಲಿ ಹಾಕ್ತಿರ್ತಾನೆ. ಆರೋಹಿ ಮಾತ್ರ ಅವನೇನು ಮಾಡ್ತಿದ್ದಾನೋ ಅಂತ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾಳೆ. ಆ ರೂಮ್ ಪೂರ್ತಿ ಕ್ಲೀನ್ ಮಾಡ್ತಾನೆ ಸುಮೇಧ್. ಬಹಳ ಧೈರ್ಯ ತಂದುಕೊಂಡು ಸುಮೇಧ್ ಅನ್ನೋ ಮಾತು ಪೂರ್ತಿ ಆಗೋ ಮೊದಲೇ ಸಿಟ್ಟಿನಿಂದ ಅವಳ ಕಡೆ ನೋಡ್ತಾನೆ ಸುಮೇಧ್. ಅವನ ನೋಟಕ್ಕೆ ಹೆದರಿ ಹೊರಗೆ ಬರಬೇಕಿದ್ದ ಮಾತು ಕೂಡ ಗಂಟಲಲ್ಲೇ ನಿಂತು ಹೋಗುತ್ತೆ ಆರೋಹಿಗೆ. ಆರೋಹಿ ಹತ್ರ ಹೋಗಿ ಅವಳ ಪಕ್ಕದಲ್ಲಿ ಕೂತು ತೀಕ್ಷ್ಣವಾಗಿ ಅವಳ ಕಡೆ ನೋಡ್ತಾನೆ ಸುಮೇಧ್. ಅವನ ಕಡೆ ನೋಡ್ತಾ, ಸುಮೇಧ್ ಪ್ಲೀಸ್ ಅಂತಾಳ ಆರೋಹಿ. ಪ್ಲೀಸ್ ಏನು ಬಂಗಾರ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ಸುಮೇಧ್. ನೀನು ನನ್ನನ್ನು ಕ್ಷಮಿಸ್ಬಿಟ್ಟೆ ಅಲ್ವಾ? ಸುಮೇಧ್ ಕಣ್ಣುಗಳನ್ನೇ ನೋಡ್ತಾ ಕೇಳ್ತಾಳೆ. ಖಂಡಿತವಾಗಿಯೂ ಇಲ್ಲ ಬಂಗಾರ, ನಾನು ಕೇವಲ ನನ್ನ ಕೋಪವನ್ನು ಮಾತ್ರ ತೀರಿಸ್ಕೊಂಡಿದ್ದೀನಿ, ನಿನ್ನನ್ನು ಕ್ಷಮಿಸಿಲ್ಲ ಅಂತಾನೆ ಸುಮೇಧ್. ಆ ಮಾತಿಗೆ ಅವಳ ಕಣ್ಣುಗಳು ತೇವವಾಗುತ್ತವೆ, ಕಣ್ಣೀರು ತುಂಬುತ್ತೆ. ಏನೂ ಮಾತಾಡದೆ ಅಲ್ಲಿಂದ ಹೊರ್ಟು ಹೋಗ್ತಿರೋ ಸುಮೇಧ್ ಕೈ ಹಿಡಿದು ಏನೋ ಹೇಳೋ ಸಮಯಕ್ಕೆ ಅವಳ ಸೊಂಟದ ಹತ್ತಿರ ತುಂಬ ನೋವಾಗುತ್ತೆ. ಅಂತೂ ಜೋರಾಗಿ ಕೂಗ್ತಾಳ ಆರೋಹಿ. ಅವಳ ಕಿರ್ಚಿದ ತಕ್ಷಣ ಅವನ ಹತ್ತಿರ ಬಂದು ನೋಡ್ತಾನೆ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ತನ್ನ ನೋವನ್ನು ಸಹಿಸ್ಕೊಳ್ಳಲು ಪ್ರಯತ್ನಿಸ್ತಾಳ ಆರೋಹಿ. ಆದರೆ ಸುಮೇಧ್ ಕೈ ಮಾತ್ರ ಬಿಡೋದಿಲ್ಲ. ಬಿಟ್ಟರೆ ಅವನೆಲ್ಲಿ ಹೋಗ್ಬಿಡ್ತಾನೋ ಅಂತ. ಸುಮೇಧ್ ಮಾತ್ರ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಅವಳ ಕಡೆ ನೋಡ್ತಿರ್ತಾನೆ. ಆರೋಹಿ ಮುಖವನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಸಮಾಧಾನ ಮಾಡ್ಕೊ ಬಂಗಾರ ಅಂತಾನೆ ಸುಮೇಧ್. ಸುಮೇಧ್ ಧ್ವನಿಗೆ ಕಣ್ತೆರೆದು ನೋಡ್ತಾಳ ಆರೋಹಿ. ಅವಳ ಕೆನ್ನೆಗಳನ್ನ ಮೆಲ್ಲಗೆ ಸವರ್ತಾ, ನೋವಾಗ್ತಿದ್ಯಾ ಅಂತ ಕೇಳ್ತಾನೆ ಸುಮೇಧ್. ನಿನ್ನ ಕೋಪ ತಾನೇ ನಿನಗೆ ತಿಳಿಬೇಕು ಸುಮೇಧ್, ನನಗೆ ನೋವಾಗ್ತಿದೆಯಾ ಇಲ್ವಾ ಅಂತ ಆರೋಹಿ ಹೇಳಿದ್ದಕ್ಕೆ ಏನೂ ಮಾತಾಡದೆ ಸುಮ್ಮನಾಗ್ತಾನೆ ಸುಮೇಧ್. ಅವಳನ್ನ ಬಿಟ್ಟು ಕಬೋರ್ಡ್ನಿಂದ ಒಂದು ಶರ್ಟ್ ತೆಗೆದು ಬೆಡ್ ಮೇಲಿಟ್ಟು ಆರೋಹಿಯನ್ನು ಎತ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗ್ತಾನೆ. ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಅವಳನ್ನು ಬಾತ್ ಟಬ್ನಲ್ಲಿ ಇಳಿಸಿ ಹಾಟ್ ವಾಟರ್ ಆನ್ ಮಾಡ್ತಾನೆ. ತಾನು ಆ ಸಮಯದಲ್ಲಿ ಬೆತ್ತಲೆಯಾಗಿರೋದ್ರಿಂದ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾಳೆ ಆರೋಹಿ. ಮೊದಲ ಬಾರಿ ನಾನು ನಿನ್ನ ಹೀಗೆ ನೋಡ್ತಾ ಇಲ್ಲ ಬಂಗಾರ, ಕಣ್ಣು ತೆರೀಬಹುದು ಅಂತ ಅವಳ ಕಿವಿ ಮೇಲೆ ಮುತ್ತಿಡ್ತಾನೆ ಸುಮೇಧ್. ಸುಮೇಧ್ ಪ್ಲೀಸ್ ಹೋಗು ಅಂತ ಆರೋಹಿ ಹೇಳಿದ ಕೂಡಲೇ ಅವಳ ಇಡೀ ದೇಹವನ್ನು ಒಂದು ಸಲ ಸ್ಕ್ಯಾನ್ ಮಾಡ್ತಾನೆ. ಕೂಡಲೇ ಅವನ ಮುಖದಲ್ಲಿ ಒಂದು ರಾಕ್ಷಸ ನಗು ಮೂಡುತ್ತೆ. ಸರಿ ಬಂಗಾರ ಅಂತ ಅಲ್ಲಿಂದ ಹೊರಗೆ ಹೋಗ್ಬಿಡ್ತಾನೆ ಸುಮೇಧ್. ಕಣ್ಣು ತೆರೆದು ತನ್ನ ದೇಹವನ್ನೆಲ್ಲ ನೋಡ್ತಾಳೆ. ಇಡೀ ಮೈ ಮೇಲೆ ಕಚ್ಚಿದ ಗುರುತುಗಳು ತುಂಬ ಆಳವಾಗಿರುತ್ತೆ. ಕೆಲವು ಕಡೆ ರಕ್ತದ ಗುರುತುಗಳು ಕೂಡ ಇರುತ್ತವೆ. ಅವಳ ಸೊಂಟದ ಹತ್ತಿರ ಸುಮೇಧ್ ಬೆರಳಿನ ಗುರುತುಗಳು ಕೂಡ ಇರುತ್ತವೆ. ಅವನ್ನೆಲ್ಲ ನೋಡಿ ಗಟ್ಟಿಯಾಗಿ ಉಸಿರಾಡಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ ಮೇಲೆ ಅಲ್ಲಿದ್ದ ಬಾತ್ರೂಮ್ ಹಾಕೊಂಡು ಹೊರಗೆ ಬರ್ತಾಳೆ. ಸೋಫಾದಲ್ಲಿ ಕೂತು ಫೋನ್ನಲ್ಲಿ ಏನೋ ಚೆಕ್ ಮಾಡ್ತಿರ್ತಾನೆ ಸುಮೇಧ್. ತಲೆ ಎತ್ತಿ ಆರೋಹಿ ಕಡೆ ನೋಡಿ ಫೋನ್ ಪಕ್ಕಕ್ಕೆಸ್ತು ಅವಳನ್ನ ಎತ್ಕೊಂಡು ತನ್ನ ಮಡಿಲಲ್ಲಿ ಕೂರಿಸ್ಕೊಳ್ತಾನೆ. ನಿನ್ನ ಬಾತ್ರೂಮ್ ತೆಗಿ ಅಂದ ಕೂಡಲೇ ತನ್ನ ಬಾತ್ರೂಮ್ ತೆಗೆದು ಪಕ್ಕಕ್ಕೆ ಎಸಿತಾಳೆ. ಆಮೇಲೆ ಅವಳ ಇಡೀ ಮೈಗೆ ಆಯಿಂಟ್ಮೆಂಟ್ ಹಚ್ತಾನೆ ಸುಮೇಧ್. ಪೂರ್ತಿಯಾಗಿ ಮುಲಾಮ್ ಹಚ್ಚಿದ ಮೇಲೆ ತನ್ನ ಶರ್ಟ್ ಅವಳಿಗೆ ಹಾಕಿ ರೆಸ್ಟ್ ಮಾಡು, ಟೇಕ್ ರೆಸ್ಟ್ ಬಂಗಾರ ಅಂತಾನೆ. ಅವನ ಕಡೆ ನೋಡ್ತಾ, ನೀನು ನನ್ನ ಜೊತೆ ಯಾವಾಗ ಮಾತಾಡ್ತೀಯ ಸುಮೇಧ್ ಅಂತ ಕೇಳ್ತಾಳೆ ಆರೋಹಿ. ಮಾತಾಡೋದು ಅಷ್ಟು ಮುಖ್ಯವಾ? ಒಂದು ವೇಳೆ ನಾನು ನಿನಗಷ್ಟು ಮುಖ್ಯ ಆಗಿದ್ದರೆ ನೀನು ನನ್ನ ಹತ್ರ ಕಲಿದ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಿದ್ದೆ ಬಂಗಾರ. ಹೇಳಲು ಸರಿಯಾದ ಸಂದರ್ಭ ಬರಲಿಲ್ಲ ನಮ್ಮ ಮಧ್ಯೆ. ಸಮಯ ಕಾಯೋದು ಮನುಷ್ಯ ಮಾಡೋ ದೊಡ್ಡ ತಪ್ಪು ಬಂಗಾರ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಓ ದೇವ್ರೇ, ಏನು ಮಾಡಲಿ ನಾನು? ಸುಮೇಧ್ ನನ್ನ ಮೇಲೆ ಕೋಪದಲ್ಲಿದ್ದಾನೆ. ಅಲ್ಲಿ ಅಮ್ಮ ಅಪ್ಪ ಹೇಗಿದ್ದಾರೋ ತಿಳಿತಿಲ್ಲ ಅಂತ ಪಕ್ಕದಲ್ಲೇ ಇದ್ದ ಸುಮೇಧ್ ಫೋನ್ ನೋಡಿ ಅಮ್ಮ ಅಪ್ಪನಿಗೆ ಕರೆ ಮಾಡಬೇಕು ಅಂದ್ಕೊಳ್ತಾಳೆ. ಆ ಕೂಡಲೇ ಬೇಡ, ಸುಮೇಧ್ ಫೋನ್ ಬಡಿಸಿದ್ರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಅಲ್ಲೇ ಫೋನ್ ಬಿಟ್ಟು ಹೊರಗೆ ಹೋಗ್ಬಿಡ್ತಾಳೆ. ಹೊರಗೆ ಡೈನಿಂಗ್ ಟೇಬಲ್ ಹತ್ತಿರ ತನಗಾಗಿ ಕಾಯ್ತಾ ಇರೋ ಸುಮೇಧ್ ಹತ್ತಿರ ಹೋಗ್ತಾಳೆ. ಅವಳ ಕಡೆ ನೋಡ್ತಾ, ಫೋನ್ ಬಳಸ್ಕೊಳ್ಳಿಲ್ವ ನೀನು ಅಂತ ಕೇಳ್ತಾನೆ ಸುಮೇಧ್. ಅಂದರೆ ನೀನು ಬೇಕಂತಲೇ ಆ ಫೋನಲ್ಲಿಟ್ಟಿದ್ದ?
ನಿನಗೇನು ಅನಿಸುತ್ತೆ ಬಂಗಾರ? ನಿನಗೆ ನನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ವಾ? ಸ್ವಲ್ಪ ಅಲ್ಲ ಬಂಗಾರ, ನಿಜಕ್ಕೂ ಇಲ್ಲ ಅಂತ ಅವನು ಹೇಳಿದ ತಕ್ಷಣ ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾಳ ಆರೋಹಿ. ಅವಳ ತಲೆಗೆ ತನ್ನ ತಲೆ ಆನಿಸಿ, ನಾನು ನಿನ್ನ ನಂಬೋದಿಲ್ಲ ಬಂಗಾರ ಅಂತಾನೆ. ನಾನು ಅವನ್ನೆಲ್ಲ ಮಾಡಬೇಕು ಅಂದ್ಕೊಳ್ಳಿಲ್ಲ ಸುಮೇಧ್, ನನಗೆ ಗೊತ್ತು ಬಂಗಾರ. ಆ ಮಾತಿಗೆ ತಕ್ಷಣ ಕಣ್ಣು ತೆರೀತಾಳೆ. ಅವಳ ಕಣ್ಣುಗಳಲ್ಲಿ ನೋಡ್ತಾ, ಆದರೆ ಮೋಸ ಅಂತೂ ಮಾಡಿದೆಯಲ್ವ, ಮತ್ತು ಮೋಸ ಯಾವಾಗಲೂ ಮೋಸವೇ ಬಂಗಾರ ಅಂತಾನೆ ಸುಮೇಧ್. ಅವನ ಸುತ್ತ ಕೈ ಹಾಕಿ ಎದೆ ಮೇಲೆ ತಲೆ ಇಟ್ಟು, ನನ್ನನ್ನು ಯಾವಾಗ ಕ್ಷಮಿಸ್ತೀಯಾ? ಯಾವಾಗ ನನ್ನ ಮೂಡ್ ಚೆನ್ನಾಗಿರುತ್ತೋ ಆವಾಗ. ಬಾಯಿ ಮುಚ್ಕೊಂಡು ಅವನ ಕಡೆ ನೋಡ್ತಾಳೆ. ಸುಮೇಧ್ ಅವಳ ತುಟಿಗಳನ್ನು ಚುಂಬಿಸಲು ಶುರು ಮಾಡ್ತಾನೆ. ಕಣ್ಣು ಮುಚ್ಕೊಂಡು ಆ ಚುಂಬನವನ್ನು ಅನುಭವಿಸ್ತಾ ಅವನ ಕೂದಲಿನೊಳಗೆ ಕೈ ಹಾಕಿ ಇನ್ನೂ ಹತ್ತಿರಕ್ಕೆ ಎಳ್ಕೊಳ್ತಾಳೆ ಆರೋಹಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.